ಎರಡೂ ಕ್ಷೇತ್ರಗಳಲ್ಲಿ ಘಟಾನುಘಟಿ ನಾಯಕರು ಪ್ರಚಾರದ ಅಖಾಡಕ್ಕೆ ಇಳಿದಿದ್ದಾರೆ. ಬಾಗಲಕೋಟೆ ಅಖಾಡದಲ್ಲಿ ಘಟಾನುಘಟಿಗಳಿಂದ ಮತಬೇಟೆ ನಡೀತಾ ಇದೆ. ಎರಡನೇ ದಿವಸನೂ ಕೂಡ ಸಿಎಂ ಸಿದ್ದರಾಮಯ್ಯ ಮತ ಪ್ರಚಾರದಲ್ಲಿ ತೊಡಗಿಸಿಕೊಳ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರವಾಗಿ ಮತಯಾಚನೆಯನ್ನ ಮಾಡ್ತಾರೆ. 2 ದಿನ ವಾಸ್ತವ್ಯ ಹೂಡಿ ಸಿದ್ದರಾಮಯ್ಯ ಅವರು ತಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ರಣತಂತ್ರವನ್ನು ರೂಪಿಸಿದ್ದಾರೆ. ಯಾಕಂದ್ರೆ ಬಾಗಲಕೋಟೆ ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರೋದು ಸಿದ್ದರಾಮಯ್ಯ ಅವರಿಗೆ ಬಹಳ ಪ್ರತಿಷ್ಠೆಯ ವಿಷಯವಾಗಿದೆ. ಇನ್ನು ಸಿಎಂಗೆ ಸಚಿವರು ಹಾಗೇನೆ ಸ್ಥಳೀಯ ಶಾಸಕರು ಸಾಥ್ ಕೊಟ್ಟಿದ್ದಾರೆ. ಇನ್ನು ಬಿಜೆಪಿ ಅವರು ಕೂಡ ತಮ್ಮ ಅಭ್ಯರ್ಥಿ ಪರವಾಗಿ ಮತಬೇಟೆಯನ್ನ ನಡೆಸ್ತಾ ಇದ್ದಾರೆ. ಇವತ್ತು ವಿಜಯೇಂದ್ರ 2ನೇ ದಿನ ಮತ ಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ. ತಮ್ಮ ಪಕ್ಷದ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರವಾಗಿ ಕ್ಯಾಂಪೇನ್ ಅನ್ನ ಮಾಡ್ತಾರೆ. ಬೆಳಗ್ಗೆ ನಗರ, ಸಂಜೆ ಗ್ರಾಮೀಣ ಭಾಗದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ವಿಜಯೇಂದ್ರಗೆ ಬಿಜೆಪಿಯ ಹಲವು ನಾಯಕರು ಸಾಥನ್ನ ಕೊಟ್ಟಿದ್ದಾರೆ. ಈಗ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರುವಂತ ನಿಟ್ಟಿನಲ್ಲಿ ಘಟಾನುಘಟಿ ನಾಯಕರು ಪ್ರಚಾರದ ಅಖಾಡಕ್ಕಿಳಿದಿದ್ದಾರೆ. ಸಿದ್ದರಾಮಯ್ಯ ಅವರು ಇವತ್ತು 2ನೇ ದಿವಸ ಬಾಗಲಕೋಟೆ ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿ ಪರವಾಗಿ ಅಂದ್ರೆ ಅವರ ಆಪ್ತ ಮೇಟಿ ಅವರು ಅವರ ಪುತ್ರನ ಗೆಲುವಿಗೋಸ್ಕರ ಈಗ ಪ್ರಚಾರದ ಅಖಾಡಕ್ಕೆ ಇಳಿದಿದ್ದಾರೆ. ಇವತ್ತು ಕೂಡ ಕ್ಯಾಂಪೇನ್ ಮಾಡ್ತಾರೆ. ಇನ್ನು ಸಿಎಂಗೆ ಹಲವಾರು ಸಚಿವರು ಶಾಸಕರು ಸಾಥ್ ಕೊಟ್ರೆ ಬಿಜೆಪಿ ಅವರು ಕೂಡ ಪ್ರಚಾರದ ಅಖಾಡದಲ್ಲಿ ಸಕ್ರಿಯರಾಗಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಇವತ್ತು 2ನೇ ದಿವಸ ಸಿದ್ದರಾಮಯ್ಯ ಅವರು ಎಲ್ಲೆಲ್ಲಿ ಮತ ಪ್ರಚಾರವನ್ನ ಮಾಡಕ್ ಹೋಗ್ತಾ ಇದ್ದಾರೆ, ಮತ್ತೆ ಬಿಜೆಪಿ ಪರವಾಗಿ ವಿಜಯೇಂದ್ರ ಯಾರೆಲ್ಲ ಸಾಥ್ ಕೊಡ್ತಾ ಇದ್ದಾರೆ ಪ್ರಚಾರದಲ್ಲಿ? ಶರ್ಮಿತಾ ಶೆಟ್ಟಿ, ಕಳೆದ 2 ದಿನಗಳಿಂದ ಬಾಗಲಕೋಟೆ ಉಪಚುನಾವಣೆ ರಂಗು ಮತ್ತಷ್ಟು ಹೆಚ್ಚಾಗಿದೆ. ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಪರವಾಗಿ ಸಿಎಂ ಸಿದ್ದರಾಮಯ್ಯನವರೇ ಒಂದು ಪ್ರಚಾರದ ಅಖಾಡಕ್ಕೆ ಇಳಿದಿರುವಂತದ್ದು. ನಿನ್ನೆ ಸುಮಾರು 5 ಕಡೆಗಳಲ್ಲಿ ಪ್ರಚಾರ ಸಭೆಗಳನ್ನ ಮಾಡುವ ಮೂಲಕ ಮತಬೇಟೆಯನ್ನ ನಡೆಸಿದ್ರು. ಇವತ್ತು ಬೆಳಗಿನ ಜಾವ ಅಂದ್ರೆ ಮುಗಳೊಳ್ಳಿ ಗ್ರಾಮದಲ್ಲಿ ಮೊದಲನೇ ಒಂದು ಪ್ರಚಾರ ಸಭೆಯನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಇಲ್ಲಿ ಬಾಗಲಕೋಟೆ ಮತಕ್ಷೇತ್ರದಲ್ಲಿರುವಂತಹ ಜಿಲ್ಲಾ ಪಂಚಾಯತಿ ಕೇಂದ್ರ ಸ್ಥಾನಗಳೇನಿದ್ದಾವೆ ಅಲ್ಲಿ ಪ್ರಚಾರ ಸಭೆಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಇವತ್ತು ಮುಗಳೊಳ್ಳಿ, ನೀಲಾನಗರ ತಾಂಡ ಮತ್ತು ಐಹೊಳೆ ಅಮೀನಗಡ ಪಟ್ಟಣದಲ್ಲಿ ಈ ಒಂದು ಪ್ರಚಾರ ಸಭೆಗಳು ಆಯೋಜನೆಗೊಂಡಿದ್ದಾವೆ. 11ರಿಂದ ಸಾಯಂಕಾಲ 6-7 ಗಂಟೆವರೆಗೂ ಕೂಡ ಈ ಒಂದು ನಿರಂತರವಾಗಿ ಪ್ರಚಾರಗಳು ನಡೀತಾ ಇದ್ದಾವೆ. ಅದರ ಜೊತೆಗೇನೆ ಸಿಎಂ ಸಿದ್ದರಾಮಯ್ಯನವರು ಭಾಗವಹಿಸುವಂತಹ ಪ್ರಚಾರ ಸಭೆಗಳಲ್ಲಿ ಸಚಿವ ಶಿವಾನಂದ ಪಾಟೀಲ್ ಆಗಿರ್ಬೋದು, ಅದೇ ರೀತಿಯಾಗಿ MB ಪಾಟೀಲ್ ಆಗಿರ್ಬೋದು, ಈ ರೀತಿಯಾಗಿ ಅನೇಕ ಸಚಿವರ ದಂಡು ಅವ್ರ ಜೊತೆಗೆ ಭಾಗವಹಿಸ್ತಾ ಇದೆ. ವೀಣಾ ಕಾಶಪ್ಪನವರಾಗಿರ್ಬೋದು, ವಿಜಯಾನಂದ ಕಾಶಪ್ಪನವರು ಕೂಡ ಸಿಎಂ ಜೊತೆಗಿರುವಂತದ್ದು. ಮತ್ತೊಂದು ಕಡೆ ಇಲ್ಲಿ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಆರ್ಮಿ ತಿಮ್ಮಾಪುರ ಅವರು ಪ್ರತ್ಯೇಕವಾಗಿ ಪ್ರಚಾರಗಳನ್ನ ಬಾಗಲಕೋಟೆ ನಗರದಲ್ಲಿ ಮಾಡ್ತಾ ಇರುವಂತದ್ದು. ಇದು ಕಾಂಗ್ರೆಸ್ನ ಅಭ್ಯರ್ಥಿಯ ಪರವಾಗಿ ನಡೆದಿರುವಂತಹ ಪ್ರಚಾರ. ಆದ್ರೆ ಇನ್ನು ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಸ್ವತಃ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರು ಕೂಡ 2 ದಿನಗಳಿಂದ ಇಲ್ಲಿ ಬೀಡು ಬಿಟ್ಟಿರುವಂತದ್ದು. ಇನ್ನು ಬೆಳಗಿನ ಜಾವ ವಾರ್ಡ್ನ ಹಂತದಲ್ಲಿ ಪ್ರಚಾರ ಸಭೆಗಳನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಬೆಳಿಗ್ಗೆ ಪಾದಯಾತ್ರೆನ ಮಾಡಿದ್ರು. ಇವತ್ತು ಕೂಡ 32ನೇ ವಾರ್ಡು ಮತ್ತು 34ನೇ ವಾರ್ಡ್ನಲ್ಲಿ ಬೆಳಗಿನ ಜಾವ ಬಿಜೆಪಿ ಅಭ್ಯರ್ಥಿಯೊಂದಿಗೆ ಪ್ರಚಾರ ಸಭೆಗಳನ್ನ ಭಾಗವಹಿಸಿ ಅದಾದ ಬಳಿಕ ಸಮುದಾಯವಾರು ನಾಯಕರನ್ನ ಕರೆಸಿ ಪ್ರತ್ಯೇಕವಾಗಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿನೇ ಬಿಜೆಪಿ ಅಭ್ಯರ್ಥಿ ಪರವಾಗಿ ಅದರ ಜೊತೆಗೇನೆ BY ವಿಜೇಂದ್ರ ಅವ್ರ ಜೊತೆಗೆ ಇವತ್ತು ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಒಂದು ಪ್ರಚಾರದ ಅಖಾಡಕ್ಕೆ ಬಂದಿರುವಂತದ್ದು. ಬೆಳಗ್ಗೆ 11 ಗಂಟೆಗೆ ಇವಾಗ ಸುದ್ದಿಗೋಷ್ಠಿಯನ್ನ ನಡೆಸಿ ಅದಾದ ಬಳಿಕ ಗ್ರಾಮೀಣ ಭಾಗದಲ್ಲಿ ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ. ಇನ್ನು 3-4 ದಿನಗಳಿಂದ ನಿರಂತರವಾಗಿ ಶ್ರೀರಾಮುಲು ಆಗಿರ್ಬೋದು, ರಾಜೀವ್ ಗೌಡ್ರ ಆಗಿರ್ಬೋದು, ರಾಜೀವ್ ಆಗಿರ್ಬೋದು, ಇಂತಹ ಅನೇಕ ನಾಯಕರು ಕೂಡ ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಶರ್ಮಿತಾ ಶೆಟ್ಟಿ, ಫೈನ್, ಫಾಲೋ ಅಪ್ ಮಾಡೋಣ ಇವತ್ತಿನ ಬೆಳವಣಿಗೆ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇನ್ನೊಂದು ಕಡೆ ದಾವಣಗೆರೆ ಬೈ ಎಲೆಕ್ಷನ್ ದಂಗಲ್ಗೆ DKಶ ಇವತ್ತು ಎಂಟ್ರಿ ಕೊಡ್ತಾ ಇದ್ದಾರೆ. ಸಮರ್ಥ ಶಾಮನೂರು ಪರವಾಗಿ ಇವತ್ತು DK ಪ್ರಚಾರವನ್ನು ನಡೆಸ್ತಾರೆ. ಪ್ರಚಾರ ಸಭೆಗೂ ಮುನ್ನ DCM ಸರಣಿ ಮೀಟಿಂಗ್ ಅನ್ನ ನಡೆಸ್ತಾರೆ. ಚುನಾವಣೆ ಉಸ್ತುವಾರಿಗಳು ಹಿರಿಯರ ಜೊತೆಯಲ್ಲಿ ಸಭೆಯನ್ನು ನಡೆಸ್ತಾರೆ. ಅದಾದ್ಮೇಲೆ ಅಭ್ಯರ್ಥಿ ಪರವಾಗಿ ಪ್ರಚಾರ. ದಾವಣಗೆರೆಯಲ್ಲೇ ಇವತ್ತು ವಾಸ್ತವ್ಯವನ್ನ ಹೂಡ್ತಾರೆ DK ಶಿವಕುಮಾರ್. ತಮ್ಮ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಬೇಕಾದಂತ ರಣತಂತ್ರಗಳನ್ನ ರೂಪಿಸ್ತಾರೆ. ಸರಣಿ ಸಭೆಗಳನ್ನು ನಡೆಸ್ತಾರೆ. ಇದು ಕಾಂಗ್ರೆಸ್ನ ಇವತ್ತಿನ ಪ್ಲಾನ್. ಆದ್ರೆ ಇನ್ನೊಂದು ಕಡೆ ದಾವಣಗೆರೆ ಅಖಾಡಕ್ಕೆ ಬಿಜೆಪಿ ನಾಯಕರ ಮತ ಕಹಳೆ ಮೊಳಗಿಸೋದಕ್ಕೆ ತಯಾರಿಗಳಾಗಿದೆ. ಚುನಾವಣಾ ಪ್ರಣಾಳಿಕೆಯನ್ನ ಬಿಜೆಪಿ ಬಿಡುಗಡೆ ಮಾಡೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದೆ. ಈ ನಿಟ್ಟಿನಲ್ಲಿ ಮಾಜಿ ಸಿಎಂ BS ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ವಿಪಕ್ಷ ನಾಯಕ R ಅಶೋಕ್, ಸಂಸದ ಗೋವಿಂದ ಕಾರಜೋಳ, ಶಾಸಕ ಅರವಿಂದ ಬೆಲ್ಲದ್ ಸೇರಿದಂತೆ ಹಲವರು ಇವತ್ತು ಪ್ರಚಾರದ ಅಖಾಡದಲ್ಲಿ ಧುಮುಕ್ತಾರೆ. ದಾವಣಗೆರೆ ಪ್ರತಿಷ್ಠೆಯ ಕ್ಷೇತ್ರವಾಗಿದೆ. ಶಾಮನೂರು ಕೋಟೆಯನ್ನ ಹಿಂಗಾದ್ರೂ ಮಾಡಿ ಭೇದಿಸಬೇಕು ಅಂತೇಳಿ ಬಿಜೆಪಿ ರಣತಂತ್ರವನ್ನ ರೂಪಿಸ್ತಾ ಇದೆ. ಒಂದ್ ಕಡೆ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ಟಿತ್ತು. ಅಲ್ಪಸಂಖ್ಯಾತರ ಮನವೊಲಿಕೆ ಮೇಲ್ನೋಟಕ್ಕೆ ಆಗಿದ್ರೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿ ಆತಂಕ ಅಂತೂ ಕಾಂಗ್ರೆಸ್ ಅಲ್ಲಿ ಇರೋದ್ರಿಂದ ಇವತ್ತು ಖುದ್ದಾಗಿ DK ಶಿವಕುಮಾರ್ ಅವರೇ ಪ್ರಚಾರದ ಅಖಾಡಕ್ಕೆ ಬರ್ತಾ ಇದ್ದಾರೆ. ಸರಣಿ ಸಭೆಗಳನ್ನು ನಡೆಸ್ತಾರೆ. ಅದಾದ್ಮೇಲೆ ಪ್ರಚಾರವನ್ನು ಕೂಡ ಮಾಡ್ತಾರೆ. ಇನ್ನೊಂದ್ ಕಡೆ ಬಿಜೆಪಿ ನಾಯಕರು ಇವತ್ತು ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಪ್ರಮುಖ ನಾಯಕರು ಅಖಾಡಕ್ಕೆ ಬರ್ತಾ ಇದ್ದಾರೆ. ಇನ್ನು ತಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಿದ್ರೆ ತಮ್ಮ ಕಡೆಯಿಂದ ಜನರಿಗೆ ಏನು ಅನುಕೂಲ ಆಗುತ್ತೆ ಅಂತೇಳಿ ಒಂದು ಪ್ರಣಾಳಿಕೆಯನ್ನು ಕೂಡ ಬಿಜೆಪಿ
ತಯಾರು ಮಾಡಿಕೊಂಡಿದೆ. ಇನ್ನು ಇವತ್ತು ಸರಣಿ ಸಭೆ ಪ್ರಚಾರ ಎಲ್ಲ ಆದ್ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ದಾವಣಗೆರೆಯಲ್ಲೇ ವಾಸ್ತವ್ಯವನ್ನ ಹೂಡ್ತಾರೆ. ಈ ಸಂದರ್ಭದಲ್ಲಿ ಅನೇಕ ಹಿರಿಯ ನಾಯಕರ ಜೊತೆಯಲ್ಲಿ ಸಭೆಯನ್ನ ಮಾಡ್ತಾರೆ, ಚರ್ಚೆಯನ್ನ ಮಾಡ್ತಾರೆ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರುವಂತ ನಿಟ್ಟಿನಲ್ಲಿ ಅಂತೇಳಿ ಮಾಹಿತಿ ಇದೆ. ಇನ್ನೊಂದು ಕಡೆ ಸುರ್ಜೇವಾಲಾ ಅವರು ಕೂಡ ಇವತ್ತು ಬರಬಹುದು. ಯಾಕಂದ್ರೆ ಒಳ ಮೀಸಲಾತಿ ಅನ್ನೋದು ಸದ್ಯಕ್ಕೆ ಸರ್ಕಾರದ ಮುಂದೆ ಇರುವಂತ ಅತಿ ದೊಡ್ಡ ಸವಾಲು. ಕಳೆದ ಬಾರಿ ಚುನಾವಣೆಯಲ್ಲಿ ಬಾಗಲಕೋಟೆ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ಈ ಒಳ ಮೀಸಲಾತಿ ವಿಷಯನೇ ಬಿಜೆಪಿಗೆ ಸಿಕ್ಕಾಪಟ್ಟೆ ಹೊಡೆತ ಕೊಟ್ಟಿತ್ತು. ಸೊ ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಈ ಸರ್ಕಾರಕ್ಕೂ ಕೂಡ ಒಳ ಮೀಸಲಾತಿ ವಿಷಯ ಅತಿ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಅದು ಕೂಡ ಎಲೆಕ್ಷನ್ ಮುಂಚೆನೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳೆಲ್ಲ ವ್ಯಕ್ತವಾಗಿತ್ತು. ಹಾಗಾಗಿ ಆ ಒಳ ಮೀಸಲಾತಿ ಎಫೆಕ್ಟ್ ಈ ಚುನಾವಣೆಯಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ತಟ್ಟದ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ಒಂದಿಷ್ಟು ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದೆ. ಹಾಗಾಗಿ ಸುರ್ಜೇವಾಲಾ ಅವರಿಂದಲೇ ಎರಡೂ ಕ್ಷೇತ್ರಗಳಲ್ಲಿ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ತಯಾರಿಗಳನ್ನು ಮಾಡಿಕೊಂಡಿದೆ ಅಂತ ಹೇಳಿ ಮಾಹಿತಿ ಇದೆ. ಬಟ್ ಇದು ಸುರ್ಜೇವಾಲಾ ಅವರು ಬರ್ತಾರಾ ಇಲ್ವಾ ಆ ಬಗ್ಗೆ ಇನ್ನೂ ಕೂಡ ಕನ್ಫರ್ಮೇಷನ್ ಇಲ್ಲ. ಬಟ್ ಬರ್ತಾರೆ ಅಂತ ಹೇಳಿ ಮಾಹಿತಿಗಳಿದೆ. ಇನ್ನು ಡಿಕೆ ಗೇಮ್ ಪ್ಲಾನ್ ಅನ್ನ ಮಾಡಿಕೊಂಡೇ ದಾವಣಗೆರೆಗೆ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕೆಪಿಸಿಸಿ ಚುನಾವಣಾ ವೀಕ್ಷಕರು ಪಕ್ಷದ ಹಿರಿಯ ನಾಯಕರ ಜೊತೆ ಸಾಲು ಸಾಲು ಸಭೆಗಳನ್ನ ಇಟ್ಕೊಂಡಿದ್ದಾರೆ. ಚುನಾವಣೆ ಉಸ್ತುವಾರಿಗಳ ಜೊತೆಯಲ್ಲಿ ಸಭೆಗಳನ್ನ ಇಟ್ಕೊಂಡಿದ್ದಾರೆ. ದಾವಣಗೆರೆ ಭಾಗದಲ್ಲಿ ಮುಖಂಡರ ಜೊತೆಯಲ್ಲಿ ಮಹತ್ವದ ಚರ್ಚೆಯನ್ನ ಮಾಡ್ತಾರೆ. ಅದಾದ ಮೇಲೆ ಪ್ರಚಾರದಲ್ಲೂ ಕೂಡ ಪಾಲ್ಗೊಳ್ತಾರೆ. ತಮ್ಮ ಪಕ್ಷದ ಅಭ್ಯರ್ಥಿ ಸಮರ್ಥ್ ಶಾಮನೂರ್ ಪರವಾಗಿ ಪ್ರಚಾರವನ್ನ ಮಾಡಿದ ಮೇಲೆ ಇವತ್ತು ಅಲ್ಲೇ ವಾಸ್ತವ್ಯವನ್ನ ಹೂಡ್ತಾರೆ. ಇವತ್ತು ರಾತ್ರಿ ದಾವಣಗೆರೆಯಲ್ಲಿ ಡಿಕೆ ಶಿವಕುಮಾರ್ ವಾಸ್ತವ್ಯವನ್ನ ಹೂಡ್ತಾರೆ. ಇನ್ನೊಂದು ಕಡೆ ಬಿಜೆಪಿಯ ಘಟಾನುಘಟಿ ನಾಯಕರು ಇವತ್ತು ದಾವಣಗೆರೆ ಅಖಾಡಕ್ಕೆ ಬರ್ತಾ ಇದ್ದಾರೆ. ರಣಕಹಳೆಯನ್ನ ಮೊಳಗಿಸುವಂತ ನಿಟ್ಟಿನಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಪ್ರಮುಖವಾಗಿ ಅಖಾಡಕ್ಕೆ ಇಳಿತಾ ಇದ್ದಾರೆ. ಪಕ್ಷದ ಪ್ರಣಾಳಿಕೆಯನ್ನ ಇವತ್ತು ಬಿಡುಗಡೆ ಮಾಡ್ತಾರೆ ದಾವಣಗೆರೆಯಲ್ಲಿ ಅಂತ ಹೇಳಿ ಮಾಹಿತಿ ಇದೆ. ಇನ್ನು ತಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಮತಯಾಚನೆಯನ್ನ ಮಾಡ್ತಾರೆ. ಇನ್ನು ಮಾಜಿ ಸಿಎಂಗಳಿಗೆ ಅಂದ್ರೆ ಯಡಿಯೂರಪ್ಪ ಹಾಗೆಯೇ ಬಸವರಾಜ ಬೊಮ್ಮಾಯಿ ಅವರಿಗೆ ಹಲವು ಬಿಜೆಪಿ ನಾಯಕರು, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಸಾಕಷ್ಟು ಜನ ಪ್ರಮುಖ ನಾಯಕರು ಸಾಥನ್ನ ಕೊಡ್ತಾರೆ. ಈ ಸಂದರ್ಭದಲ್ಲಿ ಚುನಾವಣಾ ಪ್ರಣಾಳಿಕೆಯನ್ನ ಬಿಜೆಪಿ ಇವತ್ತು ಬಿಡುಗಡೆ ಮಾಡುತ್ತೆ. ಪ್ರಚಾರ ಸಭೆ ಮಾಡಿ ಘಟಾನುಘಟಿಗಳು ತಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಮತಬೇಟೆಯನ್ನ ನಡೆಸ್ತಾರೆ. ದಾವಣಗೆರೆಯಲ್ಲಿ ಇವತ್ತು ಎರಡೂ ಪಕ್ಷಗಳಿಂದ ಪ್ರಮುಖ ನಾಯಕರು ಪ್ರಚಾರದ ಅಖಾಡಕ್ಕೆ ಬರ್ತಾ ಇದ್ದಾರೆ. ಸರಣಿ ಮೀಟಿಂಗ್ಗಳನ್ನ ಮಾಡ್ತಾರೆ, ಪ್ರಚಾರದಲ್ಲಿ ಪಾಲ್ಗೊಳ್ತಾರೆ.